ಬೆಳಿಗ್ಗಿನಿಂದಲೂ ಕೆಲಸ ಮಾಡುತ್ತಾ ಶಾಂತಮ್ಮನವರು ತುಂಬ ಸುಸ್ತಾಗಿದ್ದರು. ಆದ್ದರಿಂದ ಸ್ವಲ್ಪ ಹೊತ್ತು ಟಿವಿ ಮುಂದೆ ಕುಳಿತರು. ತುಂಬ ಆಸಕ್ತಿಯಿಂದ ತಮಗಿಷ್ಟವಾದ ಧಾರಾವಾಹಿಯನ್ನು ನೋಡತೊಡಗಿದರು. ಇದ್ದ ಸಮಯದಲ್ಲಿ ಬಹುಬೇಗ ಕೆಲಸವನ್ನು ಮುಗಿಸಿ ತಮಗೆ ಇಷ್ಟವಾದ ಧಾರಾವಾಹಿಯನ್ನು ನೋಡುವುದು ಅವರಿಗೆ ಇಷ್ಟವಾಗಿತ್ತು. ಅವರ ಗಂಡ ರಾಮಯ್ಯನವರು ಸಹ ಪಕ್ಕದಲ್ಲೇ ಕುಳಿತು ಪೇಪರ್ ಓದುತ್ತಿದ್ದರು. ಶಾಂತಮ್ಮನವರು ಈಗಷ್ಟೇ ಟಿವಿ ನೋಡಲು ಶುರು ಮಾಡಿದರು. ಆಗ ಆಕಸ್ಮಿಕವಾಗಿ ಟಿವಿ ಬಂದ್ ಆಯಿತು. ಶಾಂತಮ್ಮನವರು ಇದನ್ನು ನೋಡಿ ಚಕಿತರಾದರು. ಏಕೆಂದರೆ ನಿಖಿತಾಳ ಕೈಯಲ್ಲಿ ರಿಮೋಟ್ ಇತ್ತು. ಅವಳೇ ಟಿವಿ ಬಂದ್ ಮಾಡಿದ್ದಳು. ಆಗ ಶಾಂತಮ್ಮನವರು ಕೇಳಿದರು, ಏಕೆ ಟಿವಿಯನ್ನು ಬಂದ್ ಮಾಡಿದೆ? ಆಗ ನಿಖಿತಾ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು, ಅಮ್ಮ, ನೀವು ಇಡೀ ದಿನ ಟಿವಿ ನೋಡುತ್ತೀರಿ. ನಿಮಗೆ ಗೊತ್ತೇನು ಕರೆಂಟ್ ಬಿಲ್ ಎಷ್ಟು ಬರುತ್ತಿದೆ ಎಂದು? ಆಗ ಪೇಪರನ್ನು ಮುಖದಿಂದ ಸರಿಸುತ್ತಾ ರಾಮಯ್ಯನವರು ಹೇಳಿದರು, ಮಗಳೇ, ನಿನ್ನ ಅತ್ತೆಯಲ್ಲಿ ಮಾತನಾಡುವ ರೀತಿ ಇದೇನಾ? ಈಗ ಅವಳು ಟಿವಿ ಕೂಡ ನೋಡಬಾರದೆ? ಆಗ ಅವರ ಸೊಸೆ ಹೇಳಿದಳು, ಅಪ್ಪಾಜಿ, ನಿಮಗೂ ಗೊತ್ತು ಕರೆಂಟ್ ಬಿಲ್ ಎಷ್ಟು ಹೆಚ್ಚಾಗಿದೆ ಎಂದು. ನೀವಂತೂ ಇಡೀ ದಿನ ಪೇಪರ್ನಲ್ಲೇ ಮುಳುಗಿರುತ್ತೀರಾ. ನಾವು ನಮ್ಮ ಮಕ್ಕಳ ಬಗ್ಗೆಯೂ ಯೋಚನೆ ಮಾಡಬೇಕು. ಇಂದಿನಿಂದ ಈ ರಿಮೋಟ್ ನನ್ನ ಬಳಿಯೇ ಇರುತ್ತದೆ. ಈ ಟಿವಿ ಕೇವಲ ಸಂಜೆ ಮಾತ್ರ ಆನ್ ಆಗುವುದು. ನಾನೇ ಸ್ವತಃ ನಿಮಗೆ ರಿಮೋಟ್ ಕೊಡುತ್ತೇನೆ. ಇಷ್ಟು ಹೇಳಿ ನಿಖಿತಾ ರಿಮೋಟ್ ತೆಗೆದುಕೊಂಡು ತನ್ನ ಕೋಣೆಗೆ ಹೊರಟು ಹೋದಳು. ಶಾಂತಮ್ಮನವರು ಕಲ್ಲಿನ ಹಾಗೆ ಕುಳಿತುಕೊಂಡರು. ಅವರಿಗೆ ಇದು ಕನಸೋ ನಿಜವೋ ಎಂದು ನಂಬಲು ಸಾಧ್ಯವಾಗಲಿಲ್ಲ. ಆಗ ರಾಮಯ್ಯನವರು ಅವಳ ಹೆಗಲ ಮೇಲೆ ಕೈ ಇಟ್ಟಾಗ ಅವರ ಕಣ್ಣಿಂದ ನೀರು ಇಳಿಯತೊಡಗಿತ್ತು. ಅವಳು ಗಂಡನಿಗೆ ಏನು ಹೇಳಬೇಕೆಂದು ಬಾಯಿ ತೆರೆದಳು. ಆಗ ರಾಮಯ್ಯನವರು ಶಾಂತಮ್ಮನವರಿಗೆ ಸುಮ್ಮನಿರಲು ಸನ್ನೆ ಮಾಡಿದರು. ಆನಂತರ ಅವರು ಕುರ್ಚಿಯಲ್ಲಿ ಕುಳಿತು ಹಿಂದಿನ ಘಟನೆಗಳನ್ನು ಮೆಲುಕು ಹಾಕತೊಡಗಿದರು. ಮಗ ಮತ್ತು ಸೊಸೆಯಲ್ಲಿ ತುಂಬ ದಿನಗಳ ಹಿಂದೆಯೇ ಬದಲಾವಣೆಯಾಗಿರುವುದು ಅವರ ಗಮನಕ್ಕೆ ಬಂದಿತ್ತು. ಅವರಿಬ್ಬರೂ ಯಾವುದೇ ಕಾರಣವಿಲ್ಲದೆ ಕೂಗಾಡುವುದು, ಆರೋಪ ಹೊರಿಸುವುದು ಇದು ಪ್ರತಿದಿನದ ಮಾತಾಗಿತ್ತು. ಅವರ ಮಗನು ಒಂದೆರಡು ಬಾರಿ ಈ ಮನೆಯನ್ನು ತನ್ನ ಹೆಸರಿಗೆ ಮಾಡಬೇಕೆಂದು ಹೇಳಿದ್ದನು. ರಾಮಯ್ಯನವರು ಸಹ ಇದನ್ನು ಯೋಚಿಸಿದ್ದರು. ಹೇಗಿದ್ದರೂ ಇದು ಸೊಸೆ ಮತ್ತು ಮಗನ ಹೆಸರಿನಲ್ಲಿಯೇ ಮಾಡಬೇಕು. ಆದರೆ ಒಂದು ದಿನ ಅವರು ತಮ್ಮ ಗೆಳೆಯನನ್ನು ಭೇಟಿಯಾದರು. ಅವರೊಂದು ಸಲಹೆ ನೀಡಿದರು. ಅವಶ್ಯವಾಗಿ ವಿಲ್ ಬರೆಸು, ಆದರೆ ಮನೆಯನ್ನು ನಿನ್ನ ಹೆಂಡತಿಯ ಹೆಸರಿಗೆ ಮಾಡಿಸು. ಅದಾದ ಮೇಲೆ ಮಗನ ಹೆಸರನ್ನು ಬರೆಸು. ನಿನ್ನ ಹೆಂಡತಿಯ ಕೊನೆಗಾಲವನ್ನು ಹಾಳು ಮಾಡಬೇಡ. ಕನಿಷ್ಠವೆಂದರೂ ನಿಮ್ಮ ಹೆಂಡತಿಗೆ ನಿಮ್ಮ ನಂತರ ಒಂದು ಹೊತ್ತಿನ ಊಟವಾದರೂ ಮರ್ಯಾದೆಯಾಗಿ ದೊರೆಯಬಹುದು. ರಾಮಯ್ಯನವರು ಹಾಗೆ ಮಾಡಿದ್ದರು. ಏಕೆಂದರೆ ಅವರ ಗೆಳೆಯ ಮತ್ತೊಂದು ಸಲಹೆ ನೀಡಿದರು. ಏನೆಂದರೆ, ಮಗನ ನಿಜ ರೂಪವನ್ನು ತಿಳಿಯಬೇಕೆಂದರೆ ಈ ರೀತಿ ಒಂದು ಸುಳ್ಳು ಹೇಳಿ ನೋಡು. ನೀನು ಮನೆಯನ್ನು ಅವನ ಹೆಸರಿಗೆ ಮಾಡಿದ್ದೇನೆ ಎಂದು ಹೇಳು. ಆನಂತರ ಸತ್ಯ ತನ್ನಿಂದ ತಾನೇ ಹೊರಬರುತ್ತದೆ. ಆದರೆ ಇಷ್ಟು ಬೇಗ ಇದಕ್ಕೆ ಉತ್ತರ ದೊರೆಯಬಹುದು ಎಂದು ಅವರು ಎಂದೂ ಯೋಚಿಸಿರಲಿಲ್ಲ. ಆನಂತರ ಅವರು ಶಾಂತಮ್ಮನವರ ಕಡೆ ನೋಡಿದರು. ಅವರು ನಿರಂತರವಾಗಿ ಮೇಲಕ್ಕೆ ನೋಡುತ್ತಿದ್ದರು. ರಾಮಯ್ಯನವರು ತಮ್ಮ ಹೆಂಡತಿಗೆ ಹೇಳಿದರು, ಶಾಂತಿ, ಯಾವಾಗ ನಮ್ಮ ಮಗ ನಮ್ಮ ಜೀವನದಲ್ಲಿ ಬಂದನೋ ಆ ದಿನದಿಂದಲೂ ನಮ್ಮ ಇಚ್ಛೆಯನ್ನೆಲ್ಲ ಬದಿಗಿಟ್ಟು ನಾವು ಕೇವಲ ಅವನ ಬಗ್ಗೆಯೇ ಯೋಚಿಸಿದೆವು. ಇಂದು ಈ ವಯಸ್ಸಿನಲ್ಲಿಯೂ ಸಹ ನೀನು ಈ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೀಯ. ನಮ್ಮ ಸೊಸೆಗೆ ಹೊರಗೆ ಸುತ್ತಾಡಲು ಮತ್ತು ಆರಾಮ ತೆಗೆದುಕೊಳ್ಳಲು ಪುರುಸೊತ್ತು ದೊರೆಯುತ್ತಿಲ್ಲ. ನಾನು ರಿಟೈರ್ಡ್ ಆದಾಗಿನಿಂದಲೂ ನನ್ನ ಪೆನ್ಷನ್ ಹಣವನ್ನು ಮನೆಯ ಖರ್ಚಿಗೆ ನೀಡುತ್ತಾ ಬಂದಿದ್ದೇನೆ. ಇದೆಲ್ಲ ಮಾಡಿ ನಮಗೆ ಏನು ಸಿಕ್ಕಿತು? ಸೊಸೆ ಬಂದಾಗಿನಿಂದಲೂ ನಮ್ಮ ಮಗ ಅವಳ ಗುಲಾಮನಾಗಿದ್ದಾನೆ. ಸಾಕು ಶಾಂತಿ, ಈಗ ನನಗನಿಸುತ್ತಿದೆ ನಾವು ನಮಗಾಗಿಯೂ ಬದುಕಬೇಕು ಎಂದಾಗ ಶಾಂತಮ್ಮನವರು ಹೇಳಿದರು, ಇದರ ಅರ್ಥವೇನು? ಆಗ ಅವರು ಹೇಳಿದರು, ಶಾಂತಿ, ತುಂಬ ಸಮಯದಿಂದ ನಾವು ಎಲ್ಲಾದರೂ ಸುತ್ತಾಡಲು ಹೋಗಬೇಕು ಎಂದು ನನಗೆ ಆಸೆ ಇತ್ತು. ಆಗ ಶಾಂತಮ್ಮನವರು ಹೇಳಿದರು, ಹೌದು ರೀ, ನನಗೂ ಸಹ ತುಂಬ ಆಸೆ ಇದೆ. ಆದರೆ ಮಗ ಸೊಸೆ ಸಿಟ್ಟು ಮಾಡಿಕೊಂಡರೆ? ಏನು ಕಾರಣವಿಲ್ಲದೆ ಸೊಸೆ ನಮಗೆ ಪ್ರತಿದಿನ ಬೈಯುತ್ತಿರುತ್ತಾಳೆ. ನಾವು ಹೀಗೆ ಹೇಳಿದರೆ ಈ ಮನೆಯಲ್ಲಿ ಕೋಲಾಹಲವೇ ನಡೆಯುವುದು. ಮತ್ತೆ ರಾಮಯ್ಯನವರು ಹೇಳಿದರು, ನಿನಗೆ ಗೊತ್ತಾ, ನಾನು ಚಿಕ್ಕವನಿದ್ದಾಗಿನಿಂದಲೂ ವಿಮಾನ ಆಕಾಶದಲ್ಲಿ ಹಾರಾಡುವುದನ್ನು ನೋಡುತ್ತಾ ಇದ್ದೇನೆ. ನಾನು ಅದರಲ್ಲಿ ಕುಳಿತುಕೊಳ್ಳಬೇಕೆಂದು ನನಗೆ ತುಂಬ ಆಸೆಯಾಗಿತ್ತು. ಆದರೆ ಎಂದೂ ಅದರಲ್ಲಿ ಕುಳಿತುಕೊಳ್ಳಲು ಆಗಲಿಲ್ಲ. ಏಕೆಂದರೆ ನನ್ನ ಅಪ್ಪ ಅಮ್ಮನಲ್ಲಿ ಅಷ್ಟೊಂದು ಹಣವಿರಲಿಲ್ಲ. ಹಾಗೋ ಹೀಗೋ ಮಾಡಿ ಮನೆಯ ಖರ್ಚನ್ನು ನಿಭಾಯಿಸುತ್ತಿದ್ದರು ಮತ್ತು ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸಿದರು. ಆಗಲೇ ನನಗೆ ಒಳ್ಳೆಯ ಸರ್ಕಾರಿ ಕೆಲಸ ಸಿಕ್ಕಿತ್ತು. ಆಗ ರೋಹನ್ ಹುಟ್ಟಿದನು. ಆನಂತರ ನಾವು ನಮ್ಮ ಎಲ್ಲ ಸಂಪಾದನೆಯನ್ನು ನಮ್ಮ ಮಗನಿಗಾಗಿ ಖರ್ಚು ಮಾಡಿದೆವು. ನಾವು ಅವನ ಎಲ್ಲ ಆಸೆಗಳನ್ನು ಪೂರ್ಣಗೊಳಿಸಿದೆವು. ಏಕೆಂದರೆ ನನ್ನ ಬಾಲ್ಯವನ್ನಂತೂ ಎಲ್ಲ ಸೌಲಭ್ಯಗಳಿಂದ ವಂಚಿತನಾಗಿ ಕಳೆದಿದ್ದೇನೆ. ಅದಕ್ಕಾಗಿ ನನ್ನ ಮಗನೂ ಸಹ ನನ್ನಂತೆ ಕಷ್ಟ ಬೀಳಬಾರದು ಎಂದು ನಾನು ಅಂದುಕೊಂಡಿದ್ದೆ. ನಮ್ಮ ಎಲ್ಲ ಸಂಪಾದನೆಯನ್ನು ನಾವು ನಮ್ಮ ಮಗನಿಗೆ ಖರ್ಚು ಮಾಡಿದೆವು. ಅವನ ಊಟ ತಿಂಡಿಗಾಗಿ, ಉಡುಗೆಗಾಗಿ ಖರ್ಚು ಮಾಡಿದೆವು. ಅವನ ಓದಿನ ಖರ್ಚಿಗಾಗಿ ಎಲ್ಲವನ್ನು ಮೊದಲೇ ಕೂಡಿಟ್ಟಿದ್ದೆವು. ಹಣವಿಲ್ಲವೆಂದು ಅವನಿಗೆ ಯಾವುದೇ ತೊಂದರೆ ಆಗಬಾರದು ಮತ್ತು ಅವನು ಮುಂದೆ ಹೋಗಲು ಅವನಿಗೆ ಯಾವುದೇ ಅಡೆತಡೆ ಇರಬಾರದು ಎಂದು ನಾವು ಹಾಗೆ ಮಾಡಿದೆವು. ಆದ್ದರಿಂದ ನಮ್ಮ ಖರ್ಚನ್ನು ಕಡಿಮೆ ಮಾಡಿ ನಮ್ಮ ಮಗನಿಗಾಗಿ ಹಣವನ್ನು ಕೂಡಿಟ್ಟಿದ್ದೆವು. ಅವನು ಎಷ್ಟು ಹಣ ಕೇಳಿದರೂ ಅವನಿಗೆ ನೀಡಿದೆವು. ಒಬ್ಬರ ಸಂಬಳದಲ್ಲಿ ನನ್ನ ಮಗನ ಓದಿನ ಖರ್ಚು ಮತ್ತು ಮನೆಯ ಖರ್ಚು, ವಯಸ್ಸಾದ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವುದು, ಇದೆಲ್ಲವನ್ನು ನಾವು ತುಂಬ ಸಲೀಸಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡಿದೆವು. ಇದನ್ನು ಹೇಗೆ ಮ್ಯಾನೇಜ್ ಮಾಡಿದೆವೆಂದು ನಮಗೆ ಮಾತ್ರ ಗೊತ್ತು.
ಆದರೆ ನಮ್ಮ ಮಗ ಇಂದು ನಾವು ಏನು ಮಾಡಿಲ್ಲವೆಂದು ಎಲ್ಲವನ್ನು ನಮ್ಮ ತಲೆಯ ಮೇಲೆ ಹೊರಿಸುತ್ತಿದ್ದಾನೆ. ನಾನು ಈ ಮುದಿ ವಯಸ್ಸಿನಲ್ಲಿ ಎಲ್ಲ ಜವಾಬ್ದಾರಿಗಳಿಂದ ಮುಕ್ತಿ ಪಡೆದು ಆರಾಮವಾಗಿರಬೇಕೆಂದು ಅಂದುಕೊಂಡಿದ್ದೆ. ಆದರೆ ಇಲ್ಲಂತೂ ನಮ್ಮ ಮುದಿ ವಯಸ್ಸಿನಲ್ಲಿಯೇ ನನ್ನ ಮಗ ಸೊಸೆ ಇಬ್ಬರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಈ ಹಿಂದೆ ಎಂಥ ಸಂದರ್ಭದಲ್ಲಿಯೂ ನಾವು ಇಷ್ಟೊಂದು ತೊಂದರೆ ಅನುಭವಿಸಿರಲಿಲ್ಲ. ಅಂದಿನ ದಿನಗಳಲ್ಲಿ ನಾವು ತುಂಬ ಜವಾಬ್ದಾರಿಯನ್ನು ಹೊತ್ತಿದ್ದೆವು. ಆದರೆ ಇಂದು ನಾವು ಜವಾಬ್ದಾರಿಯಿಂದ ಮುಕ್ತಿ ಪಡೆಯುವ ಸಮಯ ಬಂದಾಗ ನಮ್ಮ ಸೊಸೆಯು ನಿನ್ನನ್ನು ಇಡೀ ದಿನ ಅಡುಗೆ ಕೋಣೆಯಲ್ಲಿರುವಂತೆ ನೋಡಿಕೊಂಡಳು. ನನ್ನ ಎಲ್ಲ ಪೆನ್ಷನ್ ಹಣವನ್ನು ತೆಗೆದುಕೊಂಡು ಮಗ ಮತ್ತು ಸೊಸೆ ಇಬ್ಬರು ನಮಗೆ ಬುದ್ಧಿ ಕಲಿಸುತ್ತಿದ್ದಾರೆ. ಆಗ ಶಾಂತಮ್ಮನವರು ತುಂಬ ಉದಾಸೀನತೆಯಿಂದ ಹೇಳಿದರು, ಈಗ ನಾವು ಮಾತನಾಡಿ ನಮ್ಮಿಂದ ಆಗುವುದಾದರೂ ಏನು? ನಾವು ಏನು ಮಾಡಲು ಸಾಧ್ಯ? ಮುಂದೆಯೂ ಸಹ ನಾವು ಇದೇ ರೀತಿ ಇರಬೇಕು. ಇಡೀ ಜೀವನವನ್ನು ನಾವು ಹೀಗೆ ಸಾಗಿಸಬೇಕು ಎಂದಾಗ ರಾಮಯ್ಯನವರು ಹೇಳಿದರು, ಇಲ್ಲ ಶಾಂತಿ, ನಾನು ಹಾಗೆ ಆಗಲು ಬಿಡುವುದಿಲ್ಲ. ನಾನು ಏನು ಯೋಚಿಸಿದ್ದೇನೋ ಅದನ್ನು ಮಾಡಿಯೇ ತೀರುತ್ತೇನೆ. ಆಗ ಶಾಂತಮ್ಮನವರು ತುಂಬ ಆಸೆಯಿಂದ ತನ್ನ ಗಂಡನ ಕಡೆಗೆ ನೋಡಿದರು ಮತ್ತು ಹೇಳಿದರು, ಏನು ಯೋಚಿಸಿದ್ದೀಯಾ ರಾಮು ಎಂದಾಗ ರಾಮಯ್ಯನವರು ಹೇಳಿದರು, ನಾನೇನು ಮಾಡುತ್ತೇನೆ ಎಂದು ನಾಳೆಯವರೆಗೂ ಕಾದು ನೋಡು. ಮಾರನೇ ದಿನ ರಾಮಯ್ಯನವರು ಅಯೋಧ್ಯಧಾಮಕ್ಕೆ ಹೋಗಲು 2 ಟಿಕೆಟನ್ನು ಖರೀದಿಸಿದರು. ಅವೆರಡು ಬಸ್ ಅಥವಾ ಟ್ರೈನ್ ಟಿಕೆಟ್ ಆಗಿರಲಿಲ್ಲ, ಅದು ಫ್ಲೈಟ್ ಟಿಕೆಟ್ ಆಗಿತ್ತು. ಅವರಿಗೆ ಪ್ರತಿ ತಿಂಗಳು 40,000 ರೂಪಾಯಿ ಪೆನ್ಷನ್ ಬರುತ್ತಿತ್ತು. ಅದರಲ್ಲಿ ಅವರು 25,000 ರೂಪಾಯಿಯ ಟಿಕೆಟ್ ಮಾಡಿಸಿದರು. 15,000ವನ್ನು ತನ್ನ ಬಳಿ ಖರ್ಚಿಗಾಗಿ ಇರಿಸಿಕೊಂಡಿದ್ದರು. ಅವರು ಬಂದು ತನ್ನ ಪತ್ನಿಗೆ ಟಿಕೆಟ್ ತೋರಿಸಿದಾಗ ಶಾಂತಮ್ಮನವರು ಗಾಬರಿಯಾದರು ಮತ್ತು ಕೇಳಿದರು, ನೀವು ಪೆನ್ಷನ್ನ ಎಲ್ಲ ಹಣವನ್ನು ಖರ್ಚು ಮಾಡಿದ್ದೀರಾ? ಇದೇನು ಮಾಡಿಬಿಟ್ಟಿರಿ? ಈಗ ಸೊಸೆ ಏನು ಹೇಳಬಹುದು? ಆಗ ರಾಮಯ್ಯನವರು ಹೇಳಿದರು, ಶಾಂತಿ, ನೀನು ಚಿಂತೆ ಮಾಡಬೇಡ. ನಾವು ನಮ್ಮ ಮಗ ಸೊಸೆಯ ಮೇಲೆ ಅವಲಂಬಿತರಾಗಿಲ್ಲ. ನಮಗೆ ನಮ್ಮ ಸ್ವಂತ ಪೆನ್ಷನ್ ಹಣ ಬರುತ್ತದೆ. ಸ್ವಲ್ಪ ದಿನ ಹೀಗೆ ಕಳೆದಿತ್ತು. ಒಂದು ದಿನ ಅವರ ಸೊಸೆ ನಿಖಿತಾ ಸಿಟ್ಟಿನಿಂದ ಬುಸುಗುಡುತ್ತಾ ಅವರ ಬಳಿ ಬಂದಳು ಮತ್ತು ಹೇಳಿದಳು, ಅಷ್ಟಕ್ಕೂ ನೀವು ಏನು ಮಾಡುತ್ತಿದ್ದೀರಿ? ಅವಳ ಈ ಮಾತು ಕೇಳಿ ಶಾಂತಮ್ಮನವರು ಗಾಬರಿಯಾದರು ಮತ್ತು ಕೇಳಿದರು, ಏನಾಯ್ತು ಮಗಳೇ? ಆಗ ನಿಖಿತಾ ಹೇಳಿದಳು, ಹೌದಾ, ನಿಮಗೆ ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಮಾತನಾಡುತ್ತಿದ್ದೀರಲ್ಲ. ಈ ಬಾರಿ ಅಪ್ಪಾಜಿಯವರು ಪೆನ್ಷನ್ ಹಣವನ್ನು ನೀಡಿಯೇ ಇಲ್ಲ. ಈ ತಿಂಗಳು 10ನೇ ತಾರೀಕು ಮುಗಿಯುತ್ತಾ ಬಂತು. ನೀವು ಇಂದೆವರಿಗೆ ಬೇಗ ಪೆನ್ಷನ್ ಹಣವನ್ನು ನನಗೆ ನೀಡಬೇಕೆಂದು ಹೇಳಿರಿ. ಆಗ ಶಾಂತಮ್ಮ ಹೇಳಿದಳು, ಮಗಳ ವಿಷಯ ಏನೆಂದರೆ, ಈ ಬಾರಿ ನಾನು ಮತ್ತು ನಿಮ್ಮ ಅಪ್ಪಾಜಿ ಇಬ್ಬರು ಹೊರಗಡೆ ಸುತ್ತಾಡಲು ಹೋಗಬೇಕೆಂದು ಪ್ರೋಗ್ರಾಂ ಇಟ್ಟುಕೊಂಡಿದ್ದೇವೆ. ಅವರ ಪೆನ್ಷನ್ನಿಂದ ನಾವಿಬ್ಬರು ಯಾತ್ರೆಗೆ ಹೋಗಲು ಟಿಕೆಟ್ ಮಾಡಿಸಿದ್ದೇವೆ. ಆದ್ದರಿಂದ ಈ ಬಾರಿ ಅವರು ನಿಮಗೆ ಪೆನ್ಷನ್ ಹಣವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂದು ಶಾಂತಮ್ಮನವರು ಅಳುಕುತ್ತಲೇ ಹೇಳಿದರು. ಆಗ ಅವರ ಸೊಸೆ ಹೇಳಿದಳು, ಏನು, ನೀವಿಬ್ಬರು ಸುತ್ತಾಡಲು ಹೋಗ್ತಿದ್ದೀರಾ? ಈ ವಯಸ್ಸಿನಲ್ಲಿ ಸುತ್ತಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳಿ. ಹೇಗೆ ಬೇರೆಲ್ಲ ಮುದುಕರು ಮನೆಯಲ್ಲಿ ಇರುತ್ತಾರೋ ಹಾಗೆ ನೀವು ಸಹ ಹಾಗೆ ಮನೆಯಲ್ಲಿ ಇರಿ. ನಿಮಗೆ ಗೊತ್ತಾ, ಮನೆಯಲ್ಲಿ ಎಷ್ಟೊಂದು ಕೆಲಸವಿದೆ. ನಿಮ್ಮ ಮಗ ಬರಲಿ, ಸುಮ್ಮನೆ ನಿಮ್ಮ ಅಪ್ಪ ಅಮ್ಮ ದುಂದುವೆಚ್ಚ ಮಾಡುತ್ತಾರೆಂದು ಹೇಳುತ್ತೇನೆ ಮತ್ತು ನಮಗೆ ಹೇಳದೆ ಕೇಳದೆ ಹೊರಗಡೆ ಸುತ್ತಾಡಲು ಹೋಗುವ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡಿರಿ? ಈಗ ಶಾಂತಮ್ಮನವರಿಗೆ ಅರ್ಥವಾಯಿತು. ಇಂದು ನನ್ನ ಮಗ ಮನೆಗೆ ಬರುತ್ತಿದ್ದಂತೆ ಮನೆಯಲ್ಲಿ ದೊಡ್ಡ ಕೋಲಾಹಲವೇ ನಡೆಯುವುದು. ಏಕೆಂದರೆ ಯಾವಾಗಲೂ ಮನೆಯಲ್ಲಿ ಇದೇ ನಡೆಯುತ್ತಿತ್ತು. ಪೆನ್ಷನ್ನ ಎಲ್ಲ ಹಣವನ್ನು ಅವರ ಮಗ ಸೊಸೆ ತೆಗೆದುಕೊಳ್ಳುತ್ತಾರೆ. ತಮಗೆ ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡುತ್ತಾರೆ. ಇದರಲ್ಲಿ 500 ರೂಪಾಯಿಯನ್ನು ತೆಗೆದುಕೊಳ್ಳಲು ಸಹ ನಮಗೆ ಅನುಮತಿ ನೀಡುವುದಿಲ್ಲ. ಹಾಗೇನಾದರೂ ಆದರೆ ಜೋರಾಗಿ ಜಗಳ ನಡೆಯುತ್ತಿತ್ತು. ಒಮ್ಮೆ ಒಂದು ಘಟನೆ ನಡೆದಿತ್ತು. ರಾಮಯ್ಯನವರು ತಮ್ಮ ಮದುವೆಯ ವಾರ್ಷಿಕೋತ್ಸವದ ಅಂಗವಾಗಿ ತಮ್ಮ ಪತ್ನಿಗಾಗಿ 1,000 ರೂಪಾಯಿ ಸೀರೆಯನ್ನು ಖರೀದಿ ಮಾಡಿದ್ದರು ಮತ್ತು ಅವರು 1,000 ರೂಪಾಯಿ ಕಡಿಮೆ ಪೆನ್ಷನ್ ಹಣವನ್ನು ತಮ್ಮ ಸೊಸೆಗೆ ನೀಡಿದರು. ಆಗ ಸೊಸೆಯು ರಾಮಯ್ಯನವರ ಮೇಲೆ ಕೂಗಾಡುತ್ತಾ ಹೇಳಿದಳು, ಇದರಲ್ಲಿ 1,000 ರೂಪಾಯಿ ಏನು ಮಾಡಿದ್ದೀರಿ? ಎಲ್ಲಿ ಖರ್ಚು ಮಾಡಿದ್ದೀರಿ? ಆಗ ರಾಮಯ್ಯನವರು ಹೇಳಿದ್ದರು, ಇದರಲ್ಲಿ ನಿನ್ನ ಅತ್ತೆಗಾಗಿ ಅವಳಿಗೆ ಇಷ್ಟವಾದ ಸೀರೆಯನ್ನು ಖರೀದಿಸಿದ್ದೇನೆ. ಏಕೆಂದರೆ ತುಂಬ ದಿನಗಳಿಂದ ಅವಳು ಸೀರೆಯನ್ನು ಖರೀದಿಸಿರಲಿಲ್ಲ. ನಾನು ಅವಳಿಗಾಗಿ ಸೀರೆ ಖರೀದಿಸಲು ಹೋದಾಗ ಅವಳು ತನ್ನ ಬಳಿ ತುಂಬ ಸೀರೆಗಳಿವೆ ಎಂದು ಹೇಳುತ್ತಿದ್ದಳು. ಆದರೆ ಅದನ್ನು ತೊಡುವ ಸಮಯ ಬಂದಾಗ ಅವಳಲ್ಲಿ ಯಾವುದೋ ಒಳ್ಳೆಯ ಸೀರೆಯೇ ಇರುತ್ತಿರಲಿಲ್ಲ. ಅದಕ್ಕಾಗಿ ಅವಳಿಗೆ ಒಂದು ಒಳ್ಳೆಯ ಸೀರೆಯನ್ನು ಖರೀದಿಸಬೇಕೆಂದು ಯೋಚಿಸಿದೆ. ಆಗ ನಿಖಿತಾ ಹೇಳಿದಳು, ಏನು, ಸೀರೆಯನ್ನು ಖರೀದಿಸಲು 1,000 ರೂಪಾಯಿ ಖರ್ಚು ಮಾಡಿದ್ದೀರಾ? ಈ ವಯಸ್ಸಿನಲ್ಲಿಯೂ ನೀವು ಆ್ಯನಿವರ್ಸರಿಗೆ ಒಬ್ಬರಿಗೊಬ್ಬರು ಗಿಫ್ಟ್ ಕೊಟ್ಟುಕೊಳ್ಳುತ್ತೀರಾ? ಮನೆಯಲ್ಲಿ ಎಷ್ಟೊಂದು ಸಣ್ಣ ಪುಟ್ಟ ಖರ್ಚುಗಳಿರುತ್ತವೆ. ನಿಮಗೆ ಸ್ವಲ್ಪವಾದರೂ ಯೋಚನೆ ಇದೆಯಾ? ನೀರು, ವಿದ್ಯುತ್, ರೇಷನ್ ಎಲ್ಲ ಬಿಲ್ಲುಗಳನ್ನು ನಾವು ಪಾವತಿಸಬೇಕು ಮತ್ತು ಸಿಟಿಯಲ್ಲಿ ಇರುವುದು ಎಷ್ಟು ಕಷ್ಟ ಎಂದು ನಿಮಗೇನು ಗೊತ್ತು? ನಿಮ್ಮ ಇಡೀ ಜೀವನವನ್ನು ನೀವು ಹಳ್ಳಿಯಲ್ಲೇ ಕಳೆದಿದ್ದೀರಿ ಎಂದು ಸೊಸೆ ಬೈದಿರುವುದನ್ನು ಯೋಚಿಸುತ್ತಾ ಶಾಂತಮ್ಮನವರು ಮನದಲ್ಲೇ ಗಾಬರಿಯಾದರು. ಕೇವಲ 1,000 ರೂಪಾಯಿಗೆ ಇಷ್ಟೊಂದು ಜಗಳ ಮಾಡಿದವಳು ಈಗಂತೂ ಎಲ್ಲ ಹಣ ಖರ್ಚಾಗಿದೆ. ಸಂಜೆ ಅವರ ಮಗ ರೋಹನ್ ಮನೆಗೆ ಬಂದಾಗ ನಿಖಿತಾ ಅವನಿಗೆ ಎಲ್ಲವನ್ನು ಹೇಳಿದಳು. ಅದೇ ಸಮಯ ರೋಹನ್ ಸಿಡಿಮಿಡಿಗೊಂಡು ತನ್ನ ಕೋಣೆಯಿಂದ ಹೊರಗೆ ಬಂದು ಸಿಟ್ಟಿನಿಂದ ಕೂಗಾಡತೊಡಗಿದನು. ಈ ತಿಂಗಳು 10ನೇ ತಾರೀಕು ಮುಗಿದು ಹೋಗಿದೆ. ಆದರೂ ನೀವು ಇನ್ನುವರೆಗೂ ಪೆನ್ಷನ್ ಹಣವನ್ನು ಏಕೆ ನೀಡಿಲ್ಲ? ಇಷ್ಟು ಸಾಲದೆ ನಮ್ಮನ್ನು ಕೇಳದೆ ಹಣವನ್ನೆಲ್ಲ ಖರ್ಚು ಮಾಡಿದ್ದೀರಿ.
ಈಗ ಈ ತಿಂಗಳ ರೇಷನ್ಗೆ ಹಣವನ್ನು ಎಲ್ಲಿಂದ ತರಬೇಕು? ಈ ರೀತಿ ದುಂದುವೆಚ್ಚ ಮಾಡುವ ಅವಶ್ಯಕತೆಯಾದರೂ ಏನಿತ್ತು? ಈ ಮುದಿ ವಯಸ್ಸಿನಲ್ಲಿ ತಿರುಗಾಡುವ ಚಟ ಏಕೆ? ಮನೆಯಲ್ಲಿ ಆರಾಮವಾಗಿರಲು ಸಾಧ್ಯವಿಲ್ಲವೇ? ನಿಮಗೆ ಸುತ್ತಾಡೋ ಮನಸ್ಸಿದ್ದರೆ ನಾನು ಯಾವುದಾದರೂ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಸುತ್ತಾಡಿಸುತ್ತಿದ್ದೆ. ನಿಮಗೆ ಒಂದು ಮಾತು ಹೇಳುತ್ತೇನೆ ಕೇಳಿ. ಒಂದು ವೇಳೆ ನೀವು ಪೆನ್ಷನ್ ಹಣವನ್ನು ಕೊಡದಿದ್ದರೆ ಇಷ್ಟು ಹೇಳುತ್ತಿದ್ದಂತೆ ರಾಮಯ್ಯನವರ ಮುಖ ಸಿಟ್ಟಿನಿಂದ ಕೆಂಪಾಯಿತು ಮತ್ತು ಜೋರು ಧ್ವನಿಯಲ್ಲಿ ಅವರು ಕೇಳಿದರು. ಕೊಡದಿದ್ದರೆ ಏನು ಮಾಡುತ್ತೀಯ ಮಗ? ಸಾಕು, ತುಂಬ ಆಯಿತು. ನಿನಗೆ ಕೇವಲ ನಾವು ಸುತ್ತಾಡುವುದೇ ಕಾಣಿಸುತ್ತದೆ ಅಲ್ಲ? ನಿಮ್ಮ ದುಂದುವೆಚ್ಚದ ಹಣ ಕಣ್ಣಿಗೆ ಕಾಣಿಸುವುದಿಲ್ಲವೇ? ಸೊಸೆ ಬಂದಾಗಿನಿಂದಲೂ ಹೊಸ ಹೊಸ ಬಟ್ಟೆಯನ್ನು ಖರೀದಿಸುತ್ತಾಳೆ, ಪಾರ್ಟಿಗೆ ಹೋಗುತ್ತಾಳೆ. ನೀವು ಪ್ರತಿ ರವಿವಾರ ಹೊರಗಡೆ ಸುತ್ತಾಡಲು ಹೋಗಿ ಊಟ ಮಾಡಿ ಬರುತ್ತೀರಿ. ಅದಕ್ಕೇನು ಹೇಳುತ್ತೀಯಾ? ಮತ್ತು ನಾವು ಟಿವಿ ನೋಡುವುದು ಸಹ ನಿಮ್ಮಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿನ್ನ ಹೆಂಡತಿ ನಾವು ಟಿವಿ ನೋಡುವ ಸಮಯವನ್ನು ಸಹ ಫಿಕ್ಸ್ ಮಾಡಿದ್ದಾಳೆ. ನೋಡಪ್ಪ ಮಗನೇ, ನಾವು ಮುದುಕರಾಗಿದ್ದೇವೆ, ಇನ್ನೂ ಸತ್ತು ಹೋಗಿಲ್ಲ. ಈಗ ನಮ್ಮ ಮನಸ್ಸು ಹೇಳುತ್ತಿದೆ, ನಮ್ಮ ಇಚ್ಛೆಯಂತೆ ಏನಾದರೂ ಮಾಡಬೇಕು ಎಂದುಕೊಳ್ಳುತ್ತೇವೆ. ನಾವು ಎಲ್ಲಾದರೂ ಹೋಗಬೇಕು, ಒಳ್ಳೆಯ ಊಟ ಮಾಡಬೇಕು ಎಂದು ನಮಗೂ ಅನಿಸುತ್ತಿದೆ. ನಾವು ಎಲ್ಲಾದರೂ ಹೋದರೆ ನಿನಗೆ ಖರ್ಚು ಹೆಚ್ಚಾಗುತ್ತದೆಯೇ? ಆದರೆ ನೀನು ಹೊರಗಡೆ ಸುತ್ತಾಡಿದರೆ, ಫಿಲ್ಮ್ ನೋಡಿದರೆ, ಹೊರಗಡೆ ಊಟ ಮಾಡಿದರೆ ನಿಮ್ಮ ಖರ್ಚು ಜಾಸ್ತಿ ಆಗುವುದಿಲ್ಲವೇ? ನಿಮಗೋಸ್ಕರ ನೀವು ತುಂಬ ಖರ್ಚು ಮಾಡುತ್ತೀರಿ. ಆದರೆ ಅಪ್ಪ ಅಮ್ಮ ಸ್ವಲ್ಪ ಹೆಚ್ಚು ಖರ್ಚು ಮಾಡಿದರೆ ನಮ್ಮ ಮೇಲೆ ಕೂಗಾಡುತ್ತೀರಲ್ಲ, ಇದು ಯಾವ ನ್ಯಾಯ? ಮರೆತು ಹೋದಿರಾ? 2 ತಿಂಗಳು ಮೊದಲೇ ನೀವು ವಿದೇಶಕ್ಕೆ ಹೋಗಿ ಸುತ್ತಾಡಿಕೊಂಡು ಬಂದಿದ್ದೀರಿ. ಫ್ಲೈಟ್ ಟಿಕೆಟ್ ಏನು ಪುಕ್ಸಟ್ಟೆ ಸಿಗುತ್ತಾ? ವರ್ಷದಲ್ಲಿ 2 ಬಾರಿ ನೀವು ಹೊರಗಡೆ ಸುತ್ತಾಡಲು ಹೋಗುತ್ತೀರಿ. ನಾವು ಎಂದಾದರೂ ನಿಮ್ಮನ್ನು ತಡೆದಿದ್ದೇವೆಯೇ? ನೀವು ಎಲ್ಲಿಗೆ ಹೋಗುತ್ತೀರಿ, ಎಷ್ಟು ಖರ್ಚು ಮಾಡುತ್ತೀರಿ ಎಂದು ಎಂದಾದರೂ ನಾವು ಕೇಳಿದ್ದೇವೆಯೇ? ಇಂದು ನಾವು ತಿರುಗಾಡಲು ಸ್ವಲ್ಪ ಖರ್ಚು ಮಾಡಿದರೆ ಖರ್ಚು ಮಾಡಿದ್ದೇವೆ ಎಂದು ನಿನಗೆ ಸಂಕಟವಾಯಿತೆ? ಆಗ ರೋಹನ್ ಹೇಳಿದನು, ಅಪ್ಪ, ನಮ್ಮ ತಿರುಗಾಟಕ್ಕಾಗಿ ನಾವು ನಿಮ್ಮಿಂದ ಹಣವನ್ನು ತೆಗೆದುಕೊಂಡು ಖರ್ಚು ಮಾಡಿಲ್ಲ. ನಾನು ಹಣವನ್ನು ಸಂಪಾದಿಸುತ್ತೇನೆ, ಆ ಹಣದಿಂದ ತಿರುಗಾಡಲು ಹೋಗುತ್ತೇವೆ. ಆಗ ರಾಮಯ್ಯನವರು ಹೇಳಿದರು, ಆಯಿತು ಮಗನೇ, ನಾವು ಸಹ ನನ್ನ ಪೆನ್ಷನ್ ಹಣದಿಂದಲೇ ತಿರುಗಾಡಲು ಹೋಗುತ್ತಿದ್ದೇವೆ. ನಾನು ನಿನ್ನಲ್ಲಿ ಹಣವನ್ನು ಕೇಳಲಿಲ್ಲ. ತನ್ನ ತಂದೆಯ ಈ ಮಾತನ್ನು ಕೇಳಿದ ರೋಹನನು ಸಿಟ್ಟಿನಿಂದ ಇನ್ನೂ ಸಿಡಿಮಿಡಿಗೊಂಡನು ಮತ್ತು ಹೇಳಿದನು, ಆಯಿತು ಅಪ್ಪ, ಒಂದು ವೇಳೆ ನೀವು ಸುತ್ತಾಡಿಕೊಂಡು ಬರುವ ಪ್ಲ್ಯಾನ್ ಮಾಡಿದರೆ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ಮನೆಯಲ್ಲಿ ನಿಮ್ಮಿಬ್ಬರನ್ನು ಇಟ್ಟುಕೊಂಡು ನಿಮಗೆ ಪುಕ್ಕಟೆಯಾಗಿ ಊಟ ನೀಡಲು ಆಗುವುದಿಲ್ಲ. ನಿಮ್ಮ ಖರ್ಚಿಗಾಗಿ ನೀವು ಹಣವನ್ನು ಕೊಡಲೇಬೇಕು. ಇಲ್ಲಾಂದರೆ ನಿಮಗೆ ಈ ಮನೆಯಲ್ಲಿ ಅನ್ನ ಸಿಗುವುದಿಲ್ಲ. ನನ್ನ ಬಳಿ ಅಷ್ಟೊಂದು ಹಣವಿಲ್ಲ. ನಿಮಗೆ ಊಟವನ್ನು ನೀಡಿ ಸುತ್ತಾಡಲು ಹಣ ನೀಡುವಷ್ಟು ದೊಡ್ಡ ಶ್ರೀಮಂತ ನಾನಲ್ಲ. ಇಷ್ಟು ಹೇಳಿ ರೋಹನನು ತನ್ನ ಕೋಣೆಗೆ ಹೊರಟು ಹೋದನು. ಆಗ ಅವರ ಸೊಸೆ ನಿಖಿತಾ ಹೇಳಿದಳು, ನಿಮ್ಮ ಮಗ ಪ್ರತಿದಿನ ಎಷ್ಟೊಂದು ಕಷ್ಟಪಡುತ್ತಾರೆ ಎಂದಾದರೂ ಯೋಚಿಸಿದ್ದೀರಾ? ಮತ್ತು ತುಂಬ ಕಡಿಮೆ ಸಂಪಾದನೆ ಮಾಡುತ್ತಾರೆ. ನಾವು ವಿದೇಶದಲ್ಲಿ 2 ದಿನ ಸುತ್ತಾಡಿದ್ದು ನಿಮ್ಮ ಕಣ್ಣಿಗೆ ಬಿತ್ತು. ನಿಮಗೆ 2 ಮೊಮ್ಮಕ್ಕಳಿದ್ದಾರೆ, ಅದು ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೇ? ಅವರ ಭವಿಷ್ಯಕ್ಕಾಗಿ ಸಹ ನಾವು ಕೆಲವೊಂದು ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಈ ಮುದಿ ವಯಸ್ಸಿನಲ್ಲಿ ಹಣ ಖರ್ಚು ಮಾಡಲು ತೊಡಗಿದ್ದೀರಿ. ಈಗ ಎಲ್ಲೋ ಸುತ್ತಾಡಲು ಹೋಗುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಮನೆಯಲ್ಲೇ ಇರಿ, ಮನೆಯ ಕೆಲಸವನ್ನು ನೋಡಿಕೊಳ್ಳಿ. ಹೇಗಿದ್ದರೂ ಈ ವಯಸ್ಸಿನಲ್ಲಿ ಹೊರಗಡೆ ಸುತ್ತಾಡಲು ಹೋಗಿ ಏನಾದರೂ ತೊಂದರೆಯಾದರೆ ಮುಂದೇನು? ನಾನಂತೂ ನಿಮ್ಮ ಸೇವೆಯನ್ನು ಮಾಡೋದಿಲ್ಲ. ಆನಂತರ ನೀವು ಒಂದು ಕೋಣೆಯಲ್ಲಿ ಬಿದ್ದಿರಬೇಕಾಗುತ್ತದೆ. ಅದಕ್ಕೆ ರಾಮಯ್ಯನವರು ಹೇಳಿದರು, ಯಾಕಮ್ಮ ಮಗಳೇ, ಮನೆಯಲ್ಲಿ ಇದ್ದು ನಿನ್ನ ಅತ್ತೆ ದಿನವಿಡೀ ಕೆಲಸ ಮಾಡುತ್ತಿರುತ್ತಾಳೆ. ಹೊರಗಡೆ ಸುತ್ತಾಡಲು ಹೋದರೆ ಅವಳಿಗೆ ಕಾಯಿಲೆ ಬರಬಹುದೆಂದು ನಿನಗೆ ಅನಿಸುತ್ತಿದೆಯೇ? ರಾಮಯ್ಯನವರ ಮಾತು ಕೇಳುತ್ತಿದ್ದಂತೆ ನಿಖಿತಾ ಮುಖ ಸಿಂಡರಿಸಿಕೊಂಡು ತನ್ನ ಕೋಣೆಗೆ ಹೊರಟು ಹೋದಳು. ಶಾಂತಮ್ಮನವರು ತನ್ನ ಮಗ ಸೊಸೆಯ ಮಾತು ಕೇಳಿ ಗಾಬರಿಯಾಗಿ ಆಶ್ಚರ್ಯಚಕಿತವಾಗಿ ನಿಂತುಕೊಂಡರು. ಅವರ ಕಣ್ಣಿಂದ ಕಣ್ಣೀರು ಇಳಿಯತೊಡಗಿತ್ತು. ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಶಾಂತಮ್ಮನವರು ತಮ್ಮ ಪತಿ ರಾಮಯ್ಯನವರಿಗೆ ಕೇಳಿದರು, ರಾಮು, ಕೇಳಿ ಇಲ್ಲಿ, ನನಗನಿಸುತ್ತದೆ ನಾವು ನಮ್ಮ ಪ್ಲ್ಯಾನನ್ನು ಬದಲಾಯಿಸಬೇಕು. ಇಲ್ಲಾಂದರೆ ಮಗ ಸೊಸೆ ನಮಗೆ ಮನೆಯಲ್ಲಿ ಊಟವನ್ನು ಸಹ ಕೊಡಲಾರರು. ಮನೆಯಲ್ಲಿ ಇರುವುದು ಸಹ ತುಂಬ ಕಷ್ಟವಾಗಬಹುದು. ಅವರು ನಮಗೆ ಬೈದು ಬೈದು ಜೀವಂತವಿರುವಾಗಲೇ ಕೊಂದು ಬಿಡುತ್ತಾರೆ. ಆಗ ರಾಮಯ್ಯನವರು ಹೇಳಿದರು, ಶಾಂತಿ, ನೀನೇನು ಯೋಚನೆ ಮಾಡಬೇಡ. ನಾನಿರುವವರೆಗೆ ನಿನಗೆ ಯಾರೂ ಏನು ಹೇಳಲು ಸಾಧ್ಯವಿಲ್ಲ. ಅವರಿಗೆ ಏನು ಹೇಳಬೇಕೋ ಹೇಳಿಯಾಗಿದೆ. ಇವರು ವಿದೇಶಕ್ಕೆ ಹೋಗಿ ಕನಿಷ್ಠವೆಂದರೂ 5 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಬಂದಿರಬಹುದು. ಮತ್ತು ನಾವು 100 ರೂಪಾಯಿ ಖರ್ಚು ಮಾಡಿದರೂ ಇವರು ಜಗಳ ಶುರು ಮಾಡಿಬಿಡುತ್ತಾರೆ. ಇದು ದೊಡ್ಡ ಅನ್ಯಾಯ. ಎಲ್ಲಿವರೆಗೆ ನಾವು ಇದನ್ನು ಸಹಿಸಿಕೊಳ್ಳಬೇಕು? ಎಂದಾದರೂ ಒಂದು ದಿನ ಹೇಳಲೇಬೇಕಲ್ಲವೇ? ಇಲ್ಲವೆಂದರೆ ನಾವು ಇದೇ ಥರ ಹೊಂದಾಣಿಕೆ ಮಾಡಿಕೊಳ್ಳುತ್ತಲೇ ಇರಬೇಕು. ಮಾರನೇ ದಿನ ಬೆಳಿಗ್ಗೆ ಶಾಂತಮ್ಮನವರು ಅಡುಗೆ ಕೋಣೆಯಲ್ಲಿ ಚಹಾ ತಿಂಡಿಯನ್ನು ಮಾಡುತ್ತಿದ್ದಾಗ ಎಲ್ಲರೂ ತಿಂಡಿ ತಿನ್ನುತ್ತಿದ್ದರು. ಶಾಂತಮ್ಮನವರು ತಮ್ಮ ಮಗ ಸೊಸೆಯ ಕಡೆಗೆ ನೋಡಿದಾಗ ಅವರ ಮುಖದಲ್ಲಿ ಇನ್ನೂ ಸಿಟ್ಟು ಎದ್ದು ಕಾಣುತ್ತಿತ್ತು. ಅವರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ, ಯಾರನ್ನೂ ನೋಡುತ್ತಿರಲಿಲ್ಲ. ರಾಮಯ್ಯನವರಿಗೆ ತನ್ನ ಮನೆಯ ಪರಿಸ್ಥಿತಿ ಈಗ ಚೆನ್ನಾಗಿ ಅರ್ಥವಾಗಿತ್ತು. ಚಹಾ ತಿಂಡಿ ಮುಗಿಯುತ್ತಿದ್ದಂತೆ ರಾಮಯ್ಯ ಶಾಂತಮ್ಮನಲ್ಲಿ ಕೇಳಿದರು, ಶಾಂತಿ, ಈಗ ನಾವು ಹೊರಡೋಣವೇ? ನಡೆ, ನಿನಗೆ ಹೊಸ ಸೀರೆಯನ್ನು ಖರೀದಿಸಿ ಕೊಡುತ್ತೇನೆ. ನಿನಗಾಗಿ ಕೆಲವೊಂದು ಹೊಸ ಬಟ್ಟೆಗಳನ್ನು ಖರೀದಿಸುತ್ತೇನೆ. ತುಂಬ ದಿನಗಳಿಂದ ನಾನು ಸಹ ಹೊಸ ಬಟ್ಟೆಯನ್ನು ಖರೀದಿಸಿಲ್ಲ.
ಸುತ್ತಾಡಲು ಹೋಗಬೇಕೆಂದರೆ ನಮಗೆ ಹೊಸ ಬಟ್ಟೆ ಬೇಕೇ ಬೇಕು. ರಾಮಯ್ಯನವರು ಇಷ್ಟು ಮಾತು ಹೇಳುತ್ತಿದ್ದಂತೆ ಅವರ ಮಗ ಸೊಸೆ ಮೊದಲೇ ಕೂಗಾಡುವ ತಯಾರಿಯಲ್ಲಿದ್ದರು. ಈಗ ಅವರ ಮಗ ತನ್ನ ಎಲ್ಲ ಸೀಮೆಯನ್ನು ದಾಟಿ ಹೇಳಿದನು. ಅಪ್ಪ, ಈಗ ನಾವು ನಿಮ್ಮನ್ನು ನಮ್ಮ ಬಳಿ ಇಟ್ಟುಕೊಳ್ಳಲು ಸಾಧ್ಯ. ನೀವು ನಿಮ್ಮ ಎಲ್ಲ ಸರಹದ್ದನ್ನು ಮೀರಿದ್ದೀರಿ. ನೀವು ಬೇರೆ ಮನೆಯನ್ನು ನೋಡಿಕೊಳ್ಳಿ. ನೀವು ಎಲ್ಲ ಮರ್ಯಾದೆಯನ್ನು ಬಿಟ್ಟಿದ್ದೀರಿ. ಇಂತಹ ಮುದಿವಯಸ್ಸಿನಲ್ಲಿ ತಿರುಗಾಡಲು ಹೋಗುತ್ತಿದ್ದೀರಿ. ನಿಮ್ಮ ಈ ನಡೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆಗ ರಾಮಯ್ಯನವರು ಹೇಳಿದರು, ಮಗನೇ, ನಾವು ಉಳಿದುಕೊಳ್ಳುವುದಕ್ಕಾಗಿ ಬೇರೆ ಕಡೆ ಏಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕು? ಈ ಮನೆ ನಮ್ಮದು. ಈ ಮನೆಯನ್ನು ನಾನು ನನ್ನ ಸ್ವಂತ ದುಡಿದ ಹಣದಿಂದ ಕಟ್ಟಿದ್ದೇನೆ ಮತ್ತು ಈ ಮನೆ ಕಟ್ಟಿದ ಜಾಗವನ್ನು ಸಹ ನನ್ನ ಸ್ವಂತ ಸಂಪಾದನೆಯಿಂದ ಖರೀದಿಸಿದ್ದೇನೆ. ಆದ್ದರಿಂದ ಈ ಮನೆ ನಮ್ಮದಾಗಿದೆ. ಆಗ ರೋಹನ್ ಹೇಳಿದನು, ಅಪ್ಪ, ಆದರೆ ನೀವು ಮರೆತಿದ್ದೀರಿ, ಈ ಮನೆಯನ್ನು ನನ್ನ ಹೆಸರಿಗೆ ಮಾಡಿಕೊಟ್ಟಿದ್ದೀರಿ. ಆಗ ರಾಮಯ್ಯನವರು ನಗುತ್ತಾ ಹೇಳಿದರು, ಇಲ್ಲ ಮಗನೇ, ನನಗೆ ಚೆನ್ನಾಗಿ ಗೊತ್ತು. ನಾನು ವೀಲ್ನಲ್ಲಿ ಏನು ಬರೆದಿದ್ದೇನೆ ನೀನು ಓದಿದ್ದೀಯಾ? ನನ್ನ ಗೆಳೆಯನು ನನಗೆ ಈ ಸಲಹೆಯನ್ನು ಕೊಟ್ಟಿದ್ದನು. ನಾನು ಬದುಕಿರುವವರೆಗೂ ನನ್ನ ಮನೆಯನ್ನು ನನ್ನ ಮಗನ ಹೆಸರಿಗೆ ಮಾಡಕೂಡದು ಎಂದು ಅವನು ನನಗೆ ಸಲಹೆ ಕೊಟ್ಟಿದ್ದನು ಮತ್ತು ಅದರಿಂದ ಒಳ್ಳೆಯದೇ ಆಯಿತು. ಈ ಮನೆಯನ್ನು ನಾನು ನಿನ್ನ ಹೆಸರಿಗೆ ಮಾಡಿಲ್ಲ, ಆದರೆ ಈ ಮನೆಯನ್ನು ನಿನ್ನ ಹೆಸರಿಗೆ ಮಾಡಬೇಕೆಂದರೆ ನಮಗೆ ಒಂದು ಕ್ಷಣವೂ ಬೇಕಾಗಿರಲಿಲ್ಲ. ಒಂದು ಮಾತನ್ನು ಗಮನವಿಟ್ಟು ಕೇಳು. ನಾನು ಮತ್ತು ನಿನ್ನ ಅಮ್ಮ ಜೀವನದಲ್ಲಿ ತುಂಬ ಮರ್ಯಾದೆಯಿಂದ ಬದುಕಿದ್ದೇವೆ. ಒಂದು ವೇಳೆ ನೀವಿಬ್ಬರು ಸೇರಿ ನನ್ನ ಮತ್ತು ನಿನ್ನ ಅಮ್ಮನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಲು ಪ್ರಯತ್ನಿಸಿದರೆ ನಾನಂತೂ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಇಂದು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನೀವು ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿರಿ. ನಿಮ್ಮ ಮನೆಯನ್ನು ಬೇರೆ ಮಾಡಿಕೊಳ್ಳಿ. ನನಗೆ ಪ್ರತಿ ತಿಂಗಳು 30,000 ರೂಪಾಯಿ ಬಾಡಿಗೆಯನ್ನು ಕೊಡಿ. ಅದು ಸಾಧ್ಯವಾಗದಿದ್ದರೆ ನಿಮಗೆ ಇಷ್ಟವಾದ ಬೇರೆ ಮನೆಯನ್ನು ಹುಡುಕಿಕೊಳ್ಳಿ. ನನಗೆ ಇದರಿಂದ ಏನೂ ತೊಂದರೆ ಇಲ್ಲ. ಇಂದು ಈ ತಿಂಗಳ 20ನೇ ತಾರೀಕು. ನಿನಗೆ ಇನ್ನು 10 ದಿನಗಳವರೆಗೆ ಟೈಮ್ ಕೊಡುತ್ತೇನೆ. ಯೋಚಿಸಿ ನಿರ್ಧಾರ ಮಾಡು. ನಾನು ಅದರಂತೆ ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತೇನೆ. ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ಆಗ ತಕ್ಷಣ ನಿಖಿತಾ ಹೇಳಿದಳು, ಒಂದು ವೇಳೆ ನೀವು ನಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಿದರೆ ಇಷ್ಟು ದೊಡ್ಡ ಮನೆಯನ್ನು ನೀವು ಏನು ಮಾಡುತ್ತೀರಿ? ಈ ಮುದಿ ವಯಸ್ಸಿನಲ್ಲಿ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ನಾವು ನಿಮ್ಮ ಮಗ ಸೊಸೆ. ಅಷ್ಟಕ್ಕೂ ನಿಮ್ಮನ್ನು ನಾವೇ ನೋಡಿಕೊಳ್ಳಬೇಕು ಅಲ್ಲವೇ? ನಿಮ್ಮ ಕೊನೆಗಾಲದಲ್ಲಿ ನಾವೇ ನಿಮಗೆ ಅಗತ್ಯಕ್ಕೆ ಬರುತ್ತೇವೆ. ಆಗ ರಾಮಯ್ಯನವರು ಹೇಳಿದರು, ಅರೆರೆ, ಈಗಂತೂ ನಮ್ಮಿಬ್ಬರ ಕೈಕಾಲು ಆಡುತ್ತಿದೆ. ಆದರೂ ನಮ್ಮ ಪರಿಸ್ಥಿತಿ ಇಡೀ ದಿನ ಕಿಚನ್ ರೂಮ್ನಲ್ಲಿ ಕೆಲಸ ಮಾಡುವವರೆಗೆ ಬಂದು ತಲುಪಿದೆ. ಒಂದು ವೇಳೆ ನಾವು ಎಲ್ಲದಕ್ಕೂ ನಿನ್ನನ್ನೇ ಅವಲಂಬಿಸಿದರೆ ಆಗ ನೀನು ನಮ್ಮನ್ನು ಹಾಗೆ ಕೊಂದು ಬಿಡುತ್ತೀಯ. ಈಗ ನಾವು ನಮ್ಮ ಹಣವನ್ನು ಖರ್ಚು ಮಾಡಿಯೂ ಸಹ ನೀನು ಕೊಟ್ಟ ಹಿಂಸೆಯನ್ನು ಏಕೆ ಸಹಿಸಿಕೊಳ್ಳಬೇಕು? ಮುದಿ ವಯಸ್ಸಿನಲ್ಲಿ ನಾವು ಹೇಗೆ ಕಾಲ ಕಳೆಯಬೇಕು ಎನ್ನುವುದೇ ದೊಡ್ಡ ವಿಷಯವಾಗಿದ್ದರೆ ನಮಗೆ ಇಷ್ಟೊಂದು ದೊಡ್ಡ ಮನೆ ಇದೆ. ನಾನು ಈ ಮನೆಯನ್ನು 2 ಬಾಡಿಗೆದಾರರಿಗೆ ನೀಡುತ್ತೇನೆ. ಯಾರಾದರೂ ಕೆಲಸದವರು ದೊರೆಯುವುದು ಅಷ್ಟೊಂದು ಕಷ್ಟವೇನೂ ಅಲ್ಲ. ಅಡುಗೆ ಮಾಡಲು ಮತ್ತು ಮನೆಯ ಬೇರೆ ಕೆಲಸವನ್ನು ಮಾಡಲು ನಾವು ಕೆಲಸದವರನ್ನು ಇಟ್ಟುಕೊಳ್ಳುತ್ತೇವೆ. ನಮ್ಮ ಪೆನ್ಷನ್ನಿಂದ ನಾವು ನಮ್ಮ ರಿಟೈರ್ಡ್ ಲೈಫನ್ನು ಆರಾಮಾಗಿ ಕಳೆಯುತ್ತೇವೆ. ಮಗಳೇ, ನೀನು ನಮ್ಮ ಕೊನೆಗಾಲದ ಬಗ್ಗೆ ಚಿಂತೆ ಮಾಡಬೇಡ. ರಾಮಯ್ಯನವರ ಮಾತನ್ನು ಕೇಳಿ ರೋಹನ್ ಮತ್ತು ನಿಖಿತಾ ಇಬ್ಬರು ದಂಗಾಗಿ ಹೋದರು. ಮತ್ತೆ ರಾಮಯ್ಯನವರು ಹೇಳಿದರು, ಶಾಂತಿ, ಬಾ ಹೋಗೋಣ, ನಾವು ಶಾಪಿಂಗ್ ಮಾಡೋಣ ಎಂದು ಹೇಳುತ್ತಾ ರಾಮಯ್ಯನವರು ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು ಶಾಪಿಂಗ್ಗೆ ಹೊರಟು ಹೋದರು. ರಾಮಯ್ಯನವರ ಮಾತು ಕೇಳುತ್ತಾ ಕುಳಿತಿದ್ದ ರೋಹನ್ ಮತ್ತು ನಿಖಿತಾಗೆ ನಿಂತ ನೆಲವೇ ಕುಸಿದಂತಾಯಿತು. ತನ್ನ ತಂದೆ ಈ ರೀತಿ ಮಾಡಬಹುದು ಎಂದು ರೋಹನ್ಗೆ ಎಂದೂ ಅನಿಸಿರಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಅವರು ತಮಗೆ ಇಷ್ಟವಾದ ಬಟ್ಟೆಯನ್ನು ಖರೀದಿಸಿ ತಂದರು. ಆದರೆ ಅವರ ಸೊಸೆ ನಿಖಿತಾಳು ಈಗ ತಾನು ಸುಮ್ಮನಿರುವುದೇ ಸರಿ ಎಂದು ತಿಳಿದುಕೊಂಡಳು. ಒಂದು ವೇಳೆ ಅವಳು ಈಗ ಏನಾದರೂ ಮಾತನಾಡಿದರೆ ಅವಳ ಮಾವ ಅವಳ ಬಾಯಿ ಮುಚ್ಚಿಸುತ್ತಾರೆ ಎಂದು ಅವಳಿಗೆ ಈಗ ಅರ್ಥವಾಗಿತ್ತು. ಮಾರನೇ ದಿನ ರಾಮಯ್ಯ ಮತ್ತು ಶಾಂತಮ್ಮನವರು ಅಯೋಧ್ಯೆ ತೀರ್ಥಯಾತ್ರೆಗೆ ಹೋಗಬೇಕಾಗಿತ್ತು. ಅದಕ್ಕಾಗಿ ಅವರು ತುಂಬ ಖುಷಿಯಾಗಿದ್ದರು. ಏಕೆಂದರೆ ಅವರು ಮೊದಲ ಬಾರಿಗೆ ತಮ್ಮ ಫ್ಲೈಟ್ನಲ್ಲಿ ಕುಳಿತುಕೊಳ್ಳುವ ಆಸೆಯನ್ನು ಈಡೇರಿಸಿಕೊಳ್ಳುತ್ತಿದ್ದರು. ಬೆಳಗಿನ ಜಾವ ಅವರು ತಯಾರಾಗಿ ತಮ್ಮ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗುತ್ತಿದ್ದಾಗ ತಮ್ಮ ಮಗ ಮತ್ತು ಸೊಸೆಗೆ ಕೂಗಿ ಹೇಳುತ್ತಾ ಹೇಳಿದರು, ನಾವು 10 ದಿನಗಳ ನಂತರ ಮರಳಿ ಬರುತ್ತೇವೆ. ಅಲ್ಲಿಯವರೆಗೆ ನೀವು ನಿಮಗಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇಷ್ಟು ಹೇಳಿ ಅವರು ಏರ್ಪೋರ್ಟ್ ಕಡೆಗೆ ಹೊರಟರು. ಏರ್ಪೋರ್ಟ್ನಲ್ಲಿ ಫ್ಲೈಟನ್ನು ನೋಡಿ ಅವರು ತುಂಬ ಖುಷಿಯಾದರು. ಆಗ ರಾಮಯ್ಯನವರು ತಮ್ಮ ಹೆಂಡತಿಗೆ ಹೇಳತೊಡಗಿದರು, ವಿಮಾನ ತುಂಬ ದೊಡ್ಡದಾಗಿದೆ. ಅದು ಯಾವಾಗ ಆಕಾಶದಲ್ಲಿ ಹಾರಾಡುತ್ತಿತ್ತೋ ಆಗ ತುಂಬ ಚಿಕ್ಕದಾಗಿ ಕಾಣುತ್ತದೆ. ಆದರೆ ಇಂದು ಕಣ್ಣ ಮುಂದೆ ನೋಡಿದಾಗ ನನಗೆ ತಿಳಿಯಿತು, ನಿಜವಾಗಿಯೂ ಇದು ಎಷ್ಟೊಂದು ದೊಡ್ಡದಾಗಿದೆ. ಅವರು ಅಯೋಧ್ಯೆಗೆ ಬಂದು ತಲುಪಿದರು. ಮಂದಿರದಲ್ಲಿ ದೇವರ ದರ್ಶನವನ್ನು ಪಡೆದರು ಮತ್ತು ಅಕ್ಕಪಕ್ಕದ ಪ್ರಸಿದ್ಧ ಸ್ಥಳಗಳಲ್ಲಿ ತಿರುಗಾಡಿದರು. ಆಗ ಶಾಂತಮ್ಮನವರು ರಾಮಯ್ಯನವರಲ್ಲಿ ಹೇಳಿದರು, ಇದು ನಮ್ಮ ಜೀವನದ ಅತ್ಯಂತ ಖುಷಿಯ ಕ್ಷಣವಾಗಿದೆ. ನಾವಿಬ್ಬರು ಚೆನ್ನಾಗಿ ಕಾಲ ಕಳೆಯಲು ಈಗ ಸುಸಂದರ್ಭ ಒದಗಿ ಬಂದಿದೆ. ಆಗ ರಾಮಯ್ಯನವರು ಹೇಳಿದರು, ಶಾಂತಿ, ನಾವು ಮುದುಕರಾಗಿದ್ದೇವೆ. ಆದರೇನಾಯಿತು? ನಮ್ಮ ಹೃದಯದಲ್ಲಿ ಆಸೆಯಂತೂ ಇನ್ನೂ ಇದೆಯಲ್ಲವೇ? ನಮಗೆ ವಯಸ್ಸಾಯಿತು ಎಂದರೆ ನಮ್ಮ ಆಸೆಗೆ, ನಮ್ಮ ಮನಸ್ಸಿಗೆ ವಯಸ್ಸಾಗುವುದಿಲ್ಲವಲ್ಲ? ಒಳ್ಳೆಯದನ್ನು ತಿನ್ನಬೇಕು, ಒಳ್ಳೆಯ ಬಟ್ಟೆಯನ್ನು ತೊಡಬೇಕು ಮತ್ತು ಪ್ರಸಿದ್ಧ ಧಾಮಗಳನ್ನು ಸುತ್ತಾಡಬೇಕು ಎಂದು ನಮಗೂ ಆಸೆಗಳಿರುತ್ತವೆ.
ಆದರೆ ಇಂದಿನ ಮಕ್ಕಳಿಗೆ ಇದು ಹೇಗೆ ಅರ್ಥವಾಗಬೇಕು? ಅವರು ನಮಗೆ ವಯಸ್ಸಾಗುತ್ತಿದ್ದಂತೆ ನಮಗೆ ವಯಸ್ಸಾಗಿದೆ, ನಮ್ಮ ಜೀವನ ಮುಗಿದು ಹೋಯಿತು ಎಂದುಕೊಳ್ಳುತ್ತಾರೆ. ಇದಂತೂ ಭಗವಂತನ ಆಶೀರ್ವಾದವಾಗಿದೆ. ಸದ್ಯ ಈಗ ನಮಗೆ ಪೆನ್ಷನ್ ಹಣ ಬರುತ್ತಿದೆ. ಈ ಪೆನ್ಷನ್ ಸಹಾಯದಿಂದಲೇ ನಾನು ನನ್ನ ಮಗನ ಮುಂದೆ ಎದ್ದು ನಿಂತು ಮಾತನಾಡುವಂತಾಯಿತು. ಆದರೆ ನನಗಂತೂ ಅಂತಹ ತಂದೆ ತಾಯಿಗಳ ಬಗ್ಗೆ ಯೋಚಿಸಿ ಚಿಂತೆಯಾಗುತ್ತಿದೆ. ಎಂದರೆ ಅವರು ಎಲ್ಲವನ್ನೂ ತಮ್ಮ ಮಕ್ಕಳ ಮೇಲೆ ಬಿಟ್ಟು ಬಿಡುತ್ತಾರೆ ಮತ್ತು ತಮ್ಮ ಮಕ್ಕಳಿಗಾಗಿ ತಾವೇ ಲೂಟಿಗೊಳಗಾಗುತ್ತಾರೆ. ಬಿಡಿಗಾಸು ಸಹ ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ. ಅಂಥವರು ಈಗ ಹೇಗೆ ತಮ್ಮ ಕೊನೆಯ ದಿನವನ್ನು ಕಳೆಯುತ್ತಿರಬಹುದು? ಈಗ ಅವರ ಮಕ್ಕಳು ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರನ್ನು ಹೇಗೆ ಸತಾಯಿಸುತ್ತಿರಬಹುದು? ಅಯೋಧ್ಯೆಯಂತೂ ತುಂಬ ದೂರದ ಮಾತು. ನಮ್ಮ ಮಗನಂತೂ ಇಂದಿನವರೆಗೂ ನಮ್ಮನ್ನು ಹತ್ತಿರದ ಯಾವ ಮಂದಿರಕ್ಕೂ ಕರೆದುಕೊಂಡು ಹೋಗಿಲ್ಲ. ಶಾಂತಿ, ಅದನ್ನೆಲ್ಲ ಬಿಡು. ನಾವು ಇಲ್ಲೇ ಕೆಲವು ದಿನಗಳ ಮಟ್ಟಿಗೆ ಆರಾಮಾಗಿ ಕಾಲ ಕಳೆಯಲು ಬಂದಿದ್ದೇವೆ. ಅಲ್ಲಿಯವರೆಗೂ ಆರಾಮಾಗಿ ಕಾಲ ಕಳೆಯೋಣ. ನೋಡುತ್ತಿದ್ದಂತೆ 10 ದಿನ ಕಳೆಯಿತು. ಅನಂತರ ಅವರು ತಮ್ಮ ಮನೆಗೆ ಮರಳಿ ಬಂದರು. ಮನೆಗೆ ಬರುತ್ತಿದ್ದಂತೆ ರೋಹನ್ ಮತ್ತು ನಿಖಿತಾ ಇಬ್ಬರು ತಕ್ಷಣ ಅವರ ಬಳಿ ಓಡಿ ಬಂದರು ಮತ್ತು ಅವರ ಕಾಲಿಗೆ ಬಿದ್ದರು ಮತ್ತು ಹೇಳಿದರು, ಅಪ್ಪಾಜಿ, ನಮ್ಮನ್ನು ಕ್ಷಮಿಸಿಬಿಡಿ. ನಮ್ಮಿಂದ ತಪ್ಪಾಗಿದೆ. ಈ ಮನೆಯಲ್ಲಿ ನಿಮಗೆ ಹೇಗಿರಲು ಇಷ್ಟವೋ ಹಾಗೆ ಇರಬಹುದು. ನೀವು ಎಲ್ಲಿಗೆ ಸುತ್ತಾಡಬೇಕೋ ಅಲ್ಲೆಲ್ಲ ಸುತ್ತಾಡಿ ಬನ್ನಿ. ಆದರೆ ನಮ್ಮನ್ನು ಈ ಮನೆಯಿಂದ ಮಾತ್ರ ಹೊರಹಾಕಬೇಡಿ. ನಾವು ಈ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋಗಬೇಕು? ನನಗೆ ಎಷ್ಟು ಸಂಬಳ ಬರುತ್ತದೆ ಎಂದು ನಿಮಗಂತೂ ಗೊತ್ತೇ ಇದೆ. ನನಗಂತೂ ತುಂಬ ಕಡಿಮೆ ಸಂಬಳ ಬರುತ್ತದೆ. ಅದರಲ್ಲಿ ನಾನು 30,000 ರೂಪಾಯಿ ಮನೆಯ ಬಾಡಿಗೆಯನ್ನು ತೆಗೆದಿಟ್ಟರೆ ನಂತರ ನಮ್ಮ ಮನೆಯ ಖರ್ಚನ್ನು ನಾವು ಹೇಗೆ ನಿಭಾಯಿಸಬೇಕು? ಮತ್ತೆ ನಿಖಿತಾ ಹೇಳಿದಳು, ಅಮ್ಮ, ನೀವೇ ಅಪ್ಪಾಜಿಗೆ ತಿಳಿಸಿ ಹೇಳಿ. ನಮ್ಮನ್ನು ಈ ಮನೆಯಿಂದ ಹೊರಟು ಹೋಗಲು ಹೇಳಬೇಡಿ. ಇಂದಿನಿಂದ ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ. ನೀವು ಕುಳಿತು ಆರಾಮ್ ತೆಗೆದುಕೊಳ್ಳಿರಿ ಮತ್ತು ನೀವು ಎಷ್ಟು ಸಮಯವಾದರೂ ಟಿವಿ ನೋಡಬಹುದು. ಟಿವಿ ರಿಮೋಟ್ ನಿಮ್ಮ ಬಳಿಯೇ ಇರುತ್ತದೆ. ರಾಮಯ್ಯನವರಿಗೆ ಈಗ ನಂಬಿಕೆ ಬಂದಿತ್ತು. ಅವರ ಮಗ ಮತ್ತು ಸೊಸೆಗೆ ಬುದ್ಧಿ ಬಂದಿತ್ತು. ಈಗ ಅವರು ಕೊನೆಗಾಲದ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಗೊತ್ತಾಗಿ ಅವರು ಹೇಳಿದರು, ಸರಿ ಮಗನೇ, ನೀನು ಈ ಮನೆಯಲ್ಲಿ ಇರಲು ಇಷ್ಟಪಟ್ಟರೆ ನನ್ನದೊಂದು ಷರತ್ತಿದೆ. ನಾನು ನನ್ನ ಪೆನ್ಷನ್ನ ಪೂರ್ಣ ಹಣವನ್ನು ನಿನಗೆ ಕೊಡುವುದಿಲ್ಲ. ನಾನು ಸ್ವಲ್ಪ ಹಣವನ್ನು ನನ್ನ ಬಳಿ ಇಟ್ಟುಕೊಳ್ಳುತ್ತೇನೆ. ಏಕೆಂದರೆ ವಯಸ್ಸಾಗುತ್ತಿದ್ದಂತೆ ನನಗೂ ಮತ್ತು ನನ್ನ ಹೆಂಡತಿಗೆ ಕೆಲವೊಂದು ಖರ್ಚುಗಳಿರುತ್ತವೆ. ನಮ್ಮ ಔಷಧಿಯ ಖರ್ಚು ನಡೆಯುತ್ತಲೇ ಇರುತ್ತದೆ. ಒಮ್ಮೆ ಬ್ಲಡ್ ಪ್ರೆಷರ್ನ ಔಷಧಿಯನ್ನು ತೆಗೆದುಕೊಂಡರೆ ಮತ್ತೊಮ್ಮೆ ಡಯಾಬಿಟಿಸ್ನ ಔಷಧಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಪದೇ ಪದೇ ನಿನ್ನ ಮುಂದೆ ಕೈ ಚಾಚುವುದು ಸರಿಯಾಗುವುದಿಲ್ಲ. ಹಣಕ್ಕಾಗಿ ನಿನ್ನ ಮುಂದೆ ಕೈ ಚಾಚುವುದು ಇದು ಸಮಂಜಸವಲ್ಲ ಎಂದು ಹೇಳಿದಾಗ ರೋಹನ್ ಹೇಳಿದನು, ಇಲ್ಲ ಅಪ್ಪ, ನೀವೇನು ಮಾತನಾಡುತ್ತಿದ್ದೀರಿ? ನಿಮಗೆ ಹೇಗೆ ಅನಿಸುತ್ತದೆಯೋ ಹಾಗೆ ಮಾಡಿ. ಮತ್ತೆ ರೋಹನ್ ನಿಖಿತಾಳಲ್ಲಿ ಹೇಳಿದನು, ನೀನು ಇಲ್ಲಿ ನಿಂತುಕೊಂಡು ಏನು ಮಾಡುತ್ತಿದ್ದೀಯಾ? ಬೇಗ ಅಮ್ಮ ಮತ್ತು ಅಪ್ಪನಿಗಾಗಿ ಚಹಾ ಮಾಡಿಕೊಂಡು ಬಾ. ಅವರಿಗೆ ಸುಸ್ತಾಗಿರಬಹುದು. ಇಷ್ಟು ಹೇಳುತ್ತಿದ್ದಂತೆ ರಾಮಯ್ಯನವರು ಮುಗುಳು ನಕ್ಕರು ಮತ್ತು ಅವರು ಮನದಲ್ಲೇ ಯೋಚಿಸಿದರು, ಒಂದು ವೇಳೆ ನಾನು ನನ್ನ ಮತ್ತು ನನ್ನ ಹೆಂಡತಿಯ ಆತ್ಮಾಭಿಮಾನಕ್ಕಾಗಿ ಈ ನಿರ್ಣಯವನ್ನು ತೆಗೆದುಕೊಳ್ಳದಿದ್ದರೆ ಇಂದು ಸಹ ನಾವಿಬ್ಬರು ಅವರ ಹಿಂಸೆಯಲ್ಲಿ ಬದುಕನ್ನು ಕಳೆಯಬೇಕಾಗಿತ್ತು. ವೀಕ್ಷಕರೇ, ಒಮ್ಮೊಮ್ಮೆ ನಾವು ನಮ್ಮೆಲ್ಲರ ಜೀವನದಲ್ಲೂ ಸಹ ನಮಗಾಗಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸ್ವಲ್ಪ ಸ್ವಾರ್ಥಿಯಾದರೂ ಸಹ ಅದು ತಪ್ಪಾಗುವುದಿಲ್ಲ. ಇದೇ ಪ್ರಪಂಚವಾಗಿದೆ. ಈ ಪ್ರಪಂಚ ನಮ್ಮ ಮೇಲೆ ಏನಾದರೂ ಒಂದು ಅಪವಾದ ಹೊರಿಸಿಯೇ ಹೊರಿಸುತ್ತದೆ. ಒಂದು ವೇಳೆ ನಮ್ಮ ಬಳಿ ಹಣವಿದ್ದರೆ ಕೊನೆಗೆ ನಮ್ಮ ಮರ್ಯಾದೆಯನ್ನಾದರೂ ಉಳಿಸಿಕೊಳ್ಳಬಹುದು. ಆಗ ಯಾರೂ ಕೂಡ ನಮ್ಮ ಕಡೆ ಬೊಟ್ಟು ಮಾಡುವ ಧೈರ್ಯ ತೋರಲಾರರು. ಅಂದಾಗಲೇ ನಾವು ಇಳಿ ವಯಸ್ಸಿನಲ್ಲಿಯೂ ನಮ್ಮ ಸ್ವಂತ ಬಲದಿಂದ, ಆತ್ಮಾಭಿಮಾನದಿಂದ ಬದುಕಲು ಸಾಧ್ಯವಾಗುವುದು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.